ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ಕಸ ಗುಡಿಸುವ ಸಣ್ಣ ವಿಚಾರಕ್ಕೆ ಶುರುವಾದ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ಆಟೋ ಚಾಲಕ ದಂಪತಿಯ ಮೇಲೆ ಕಿರಾತಕರು ಚಾಕುವಿನಿಂದ ಇರಿದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಎಂಬ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಶಾಂತಿನಗರ ನಿವಾಸಿ ಆಟೋ ಚಾಲಕ ನರಸಿಂಹ ಹಾಗೆ ಅವರ ಪತ್ನಿ ನೇತ್ರಾವತಿ ಹಲ್ಲೆಗೊಳಗಾದ ದಂಪತಿ ಇನ್ನು ಮನೆ ಮುಂದೆ ಕಸವನ್ನ ಗುಡಿಸುವ ವಿಚಾರಕ್ಕೆ ಎದುರು ಮನೆಯ ಪುಷ್ಪಮ್ಮ ಜಗಳವನ್ನ ತೆಗೆದಿದ್ದಾರೆ. ಬಳಿಕ ಮಧ್ಯಾಹ್ನ ಪುಷ್ಪಮ್ಮ, ಸುನೀತಮ್ಮ, ಬಾಲು, ರೋಸಿ ಹಾಗೆ ಚಂದನ್ ಎಂಬುವವರು ಗುಂಪು ಕಟ್ಟಿಕೊಂಡು ಬಂದ ದಂಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆಯನ್ನು ಒಡ್ಡಿ ಚಾಕುವಿನಿಂದ ಇರಿದು ಗಾಯಗೊಳಿಸಿದ್ದಾರೆ. ಇನ್ನು ಜಗಳ ಬಿಡಿಸೋಕೆ ಬಂದ ಪಕ್ಕದ ಮನೆಯವರು ಗಾಯಾಳುಗಳನ್ನ ತಕ್ಷಣವೇ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ವಿಷಯ ತಿಳಿದಿದ್ದಂತೆ ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ ಚಿಂತಾಮಣಿ ನಗರ ಠಾಣಾ ಪೊಲೀಸರು ಗಾಯಾಳುಗಳಿಂದ ದೂರನ್ನ ಪಡೆದು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆಯನ್ನ ಬೀಸಿದ್ದಾರೆ. మాట్లాడేలా వెళ్ళిపోను అంత పిచ్చిగా ఒకవేళ అద్దెకి తప్పు చేయను అద్దెకి తప్పు చేసి తప్పుంటే చెప్పుగా ఉంటా మాట్లాడేలా వెళ్ళిపోను అంత పిచ్చిగా ఒకవేళ అద్దెకి తప్పు చేయను అద్దెకి తప్పు చేసి తప్పుంటే చెప్పుగా ఉంటా ఉంటా